ಹಾಯ್ ಎವ್ರಿವನ್, ವೆಲ್ಕಮ್ ಟು ಜೇಸ್ ಹೋಮ್ ಟೇಲ್ಸ್. ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ಬಹಳ ಸುಲಭವಾಗಿ ಚಾಕ್ಲೇಟ್ ಹೇಗೆ ಮಾಡೋದು ಮನೇಲಿ ಅಂತ ತೋರಿಸ್ಕೊಡ್ತೀನಿ. ಕಂಪೌಂಡ್ ಬಳಸದೆ ಹೇಗೆ ಮಾಡೋದು, ಕಂಪೌಂಡ್ ಬಳಸಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ದಯವಿಟ್ಟು ಕಡೆ ತನಕ ನೋಡಿ. ವಿಡಿಯೋ ಕಡೆಯಲ್ಲಿ ನಾನು ಗಿಫ್ಟ್ ರ್ಯಾಪಿಂಗ್ ಐಡಿಯಾಸ್ ಕೂಡ ಶೇರ್ ಮಾಡಿರ್ತೀನಿ. ಹಾಗಾದ್ರೆ ಮೊದಲಿಗೆ ಕಂಪೌಂಡ್ ಬಳಸದೆ ಹೇಗೆ ಚಾಕ್ಲೇಟ್ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಅರ್ಧ ಕಪ್ ಅಷ್ಟು ಐಸಿಂಗ್ ಶುಗರ್, ಅರ್ಧ ಕಪ್ ಅಷ್ಟು ಕೋಕೋ ಪೌಡರ್, 1/4 ಕಪ್ ಅಷ್ಟು ಮಿಲ್ಕ್ ಪೌಡರ್, ಅರ್ಧ ಕಪ್ ಅಷ್ಟು ಕೋಕೋ ಬಟರ್ ಹಾಗೂ ಚಿಟಿಕೆ ಉಪ್ಪು. ಮೊದಲಿಗೆ ಪ್ರತಿಯೊಂದು ಇಂಗ್ರೀಡಿಯೆಂಟನ್ನು ನಾವು ಈ ರೀತಿ ಜರಡಿ ಮಾಡ್ಕೊಳ್ಬೇಕು. ಮೊದಲಿಗೆ ನಾನು ಐಸಿಂಗ್ ಶುಗರ್ ಹಾಕೊಂಡು ಜರಡಿ ಮಾಡ್ಕೊಳ್ತಾ ಇದ್ದೀನಿ. ನಂತರ ಚಿಟಿಕೆ ಉಪ್ಪು ಹಾಗೂ ಮಿಲ್ಕ್ ಪೌಡರನ್ನು ಸೇರಿಸ್ಕೊಂಡು ಜರಡಿ ಮಾಡ್ಕೊಳ್ಬೇಕು. ನಂತರ ಕೋಕೋ ಪೌಡರನ್ನು ಹಾಕೊಂಡು ಜರಡಿ ಮಾಡ್ಕೊಳ್ತಾ ಇದ್ದೀನಿ. ಜರಡಿ ಮಾಡೋ ಉದ್ದೇಶ ಬಂದು ಫೈನ್ ಸ್ಮೂತ್ ಟೆಕ್ಸ್ಚರ್ ಬರುತ್ತೆ ಚಾಕ್ಲೇಟು, ಹಾಗೂ ಲಂಪ್ಸ್ ಇರೋದಿಲ್ಲ. ಎಲ್ಲ ಚೆನ್ನಾಗಿ ಜರಡಿ ಮಾಡಿ ಈ ರೀತಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಈಗ ನಾವು ಡಬಲ್ ಬಾಯ್ಲರ್ ಮೆಥಡ್, ಅಂದರೆ ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಲಿಕ್ಕಿಟ್ಟು ಅದ್ರ ಮೇಲೆ ಇನ್ನೊಂದು ಪಾತ್ರೆನ ಇಡಬೇಕು. ಹೀಟ್ ರೆಸಿಸ್ಟೆಂಟ್ ಬೌಲ್, ಗ್ಲಾಸ್ದಾಗಿದ್ರೂ ಪರವಾಗಿಲ್ಲ, ಸ್ಟೀಲ್ದಾಗಿದ್ರೂ ಪರವಾಗಿಲ್ಲ. ಸಿಮ್ ಮಾಡಿ ನಂತರ ನಾವು ಕೋಕೋ ಬಟರನ್ನು ಹಾಕೊಂಡು ಮೆಲ್ಟ್ ಮಾಡ್ಕೋಬೇಕಾಗತ್ತೆ. ಕೋಕೋ ಬಟರ್ ಬದಲು ನಾವು ರೆಗ್ಯುಲರ್ ಬಟರ್ ಕೂಡ ಯೂಸ್ ಮಾಡ್ಬೋದು. ಕೋಕೋ ಬಟರ್ ಹಾಕೊಂಡ್ರೆ ಅಥೆಂಟಿಕ್ ಚಾಕ್ಲೇಟ್ ಟೇಸ್ಟ್ ಬರುತ್ತೆ. ಹಾಗಾಗಿ ಬೆಣ್ಣೆ ಎಲ್ಲ ಕರಗಿದ ನಂತರ ನಾವು ರೆಡಿ ಮಾಡ್ಕೊಂಡಿರುವ ಮಿಕ್ಸ್ಚರನ್ನು ಗ್ರಾಜುಯಲ್ ಆಗಿ ತಿರುಗಿಸ್ಕೊಡ್ತಾ ಸೇರಿಸ್ಕೊಳ್ಬೇಕು. ಲಂಪ್ಸ್ ಫಾರ್ಮ್ ಆಗದೆ ಇರೋ ರೀತಿ ನಿಧಾನಕ್ಕೆ ಸೇರಿಸ್ಕೊಂಡು ಈ ರೀತಿ ಸ್ಮೂತ್ ಟೆಕ್ಸ್ಚರ್ ಬರ್ಬೇಕು. ನೋಡಿ, ಶೈನಿ ಸ್ಮೂತ್ ಟೆಕ್ಸ್ಚರ್ ಇರುತ್ತೆ. ಸ್ವಲ್ಪ ಈ ಥರ ಫ್ಲೋಯಿ ಕನ್ಸಿಸ್ಟೆನ್ಸಿ ಇರಬೇಕು. ನಂತರ ನಾನು ಸಿಲಿಕಾನ್ ಮೌಲ್ಡ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ಪ್ಲಾಸ್ಟಿಕ್ಕಿಂತ ಸಿಲಿಕಾನ್ ಮೌಲ್ಡ್ಸ್ ಬಳಸೋದು ಉತ್ತಮ. ಅದು ಈಸಿಯಾಗಿ ಪಾಪ್ಔಟ್ ಆಗುತ್ತೆ ಚಾಕ್ಲೇಟ್ಸ್ ನಾವು ರೆಫ್ರಿಜರೇಟ್ ಮಾಡಿ ತೆಗೆದಾಗ. ಪ್ಲಾಸ್ಟಿಕ್ಕಿಂತ ಸಿಲಿಕಾನ್ ಬೆಟರ್. ಎಲ್ಲ ನಾವು ಹಾಕೊಂಡ್ಮೇಲೆ ಒಂದು ಚಾಪಿಂಗ್ ಬೋರ್ಡ್ ಮೇಲೆ ನಾವು ಇಟ್ಕೊಂಡು ಈ ಥರ ಜೆಂಟಲ್ ಟ್ಯಾಪ್ ಮಾಡಿದಾಗ ಈವನ್ ಆಗುತ್ತೆ, ಹಾಗೂ ಏರ್ ಬಬಲ್ಸ್ ಎಲ್ಲ ಆಚೆ ಬರುತ್ತೆ. ಅರ್ಧ ಗಂಟೆ ನಾನು ರೆಫ್ರಿಜರೇಟ್ ಮಾಡ್ತಿದ್ದೀನಿ. ಫ್ರೀಸರಲ್ಲಿ ಇಟ್ಕೊಡ್ದು ಫ್ರಿಜ್ಜಲ್ಲಿ ಇಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಈಗ ಪಾಪ್ಔಟ್ ಆಗ್ತಾ ಇದೆ. ಶೈನಿಯಾಗಿ ಟೆಕ್ಸ್ಚರ್ ಚೆನ್ನಾಗಿ ಬಂದಿದೆ. ಇನ್ನೂ ಒಂದು ಇಂಪಾರ್ಟೆಂಟ್ ಟಿಪ್ ಏನು ಅಂತಂದರೆ, ನಾವು ಚಾಕ್ಲೇಟ್ ಮಾಡುವಾಗ ನೀರೆಲ್ಲೂ ತಾಕಬಾರ್ದು. ಒಂದು ಡ್ರಾಪ್ ನೀರು ಸಹ ತಾಗದೇ ಇರಂಗೆ ನೋಡ್ಕೋಬೇಕು. ಹಾಗೂ ಇನ್ನೂ ಒಂದು ಇಂಪಾರ್ಟೆಂಟ್ ಟಿಪ್ ಅಂತಂದರೆ, ಅಳತೆ ಬಹಳ ಮುಖ್ಯ. ಅಳತೆ ಕರೆಕ್ಟ್ ಆಗಿದ್ರೆ ಚಾಕ್ಲೇಟ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅಂಗಡಿಯಲ್ಲಿ ಯಾವ ಥರ ಸಿಗುತ್ತೋ ಅದೇ ರೀತಿ ಟೆಕ್ಸ್ಚರ್ ಬರುತ್ತೆ. ಕಂಪೌಂಡ್ ಬಳಸದೆ ಡಬಲ್ ಬಾಯ್ಲರ್ ಮೆಥಡಲ್ಲಿ ಮನೇಲಿ ಹೇಗೆ ಇಂಗ್ರೀಡಿಯೆಂಟ್ಸ್ ಬಳಸಿ ಸುಲಭವಾಗಿ ಚಾಕ್ಲೇಟ್ ಮಾಡೋದು ಅಂತ ನೋಡಿದ್ವಿ. ನೆಕ್ಸ್ಟ್ ಈಗ ಕಂಪೌಂಡ್ ಬಳಸಿ ತುಂಬ ಸುಲಭವಾಗಿ ಹೇಗೆ ಚಾಕ್ಲೇಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಮಕ್ಕಳು ಸಹ ಸುಲಭವಾಗಿ ಮಾಡ್ಬೋದು. ಈ ಥರ ಕಂಪೌಂಡ್ ಸಿಗುತ್ತೆ. ಮಿಲ್ಕ್ ಕಂಪೌಂಡ್ ಮತ್ತು ವೈಟ್ ಕಂಪೌಂಡ್ ಹಾಗೂ ಡಾರ್ಕ್ ಕಂಪೌಂಡ್ ಅಂತ ಸಿಗುತ್ತೆ. ನಾನು ಈ ಬ್ರ್ಯಾಂಡ್ ಯೂಸ್ ಮಾಡ್ತಾ ಇದ್ದೀನಿ. ಯಾವ ಬ್ರ್ಯಾಂಡ್ ಬೇಕಂದ್ರೂ ಬಳಸ್ಬೋದು. ಇದು ಪ್ರಮೋಷನಲ್ ವಿಡಿಯೋ ಅಲ್ಲ. ಸೊ ಈ ರೀತಿ ನಾವು ಕಂಪೌಂಡನ್ನು ಬಳಸಿ ಸುಲಭವಾಗಿ ಚಾಕ್ಲೇಟ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಅರ್ಧ ಬ್ಲಾಕ್ ಮಾತ್ರ ನಾನು ಬಳಸ್ತಾ ಇದ್ದೀನಿ. ವೈಟ್ ಕಂಪೌಂಡ್ ಹಾಗೂ ಡಾರ್ಕ್ ಕಂಪೌಂಡನ್ನು ಬಳಸಿ ಹೇಗೆ ಸುಲಭವಾಗಿ ಡಬಲ್ ಬಾಯ್ಲರ್ ಮೆಥಡಲ್ಲಿ ಮಾಡೋದು ಅಂತ ನೋಡೋಣ. ಇದನ್ನ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಕೊಳ್ತೀನಿ. ಸುಲಭವಾಗಿ ಮೆಲ್ಟ್ ಆಗುತ್ತೆ. ಹಾಗಾಗಿ ಎರಡನ್ನೂ ನಾನು ಸಣ್ಣ ಪೀಸಸ್ ಆಗಿ ಕಟ್ ಮಾಡಿಕೊಂಡು ರೆಡಿ ಇಟ್ಕೊಂಡಿದ್ದೀನಿ. ಅದೇ ರೀತಿ ಒಂದು ಪಾತ್ರೆಯಲ್ಲಿ ನೀರು ಕುದಿಲಿಕ್ಕಿಟ್ಟು ಒಂದು ಬೌಲನ್ನು ಇಟ್ಕೊಂಡು ನಾನು ಫಸ್ಟು ಡಾರ್ಕ್ ಕಂಪೌಂಡ್ ಪೀಸಸನ್ನು ಹಾಕ್ಕೊಂಡು ಈ ರೀತಿ ಕರಗಿಸ್ಕೊಳ್ಬೇಕು. ಯಾವಾಗಲೂ ಅಷ್ಟೇ ಲೋ ಫ್ಲೇಮಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಹೈ ಫ್ಲೇಮ್ ಇಟ್ಕೊಳ್ಬಾರ್ದು. ನೀರು ಕುದಿಲಿಕ್ಕೆ ಮಾತ್ರ ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡಿರ್ಬೇಕು. ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಈ ಥರ ಕರಗಿಸ್ಬೇಕು. ಈ ಥರ ಫ್ಲೋಯಿ ಕನ್ಸಿಸ್ಟೆನ್ಸಿ ಬರಬೇಕು. ಸ್ಮೂತಾಗಿ ಶೈನಿಯಾಗಿ ಫ್ಲೋಯಿ ಕನ್ಸಿಸ್ಟೆನ್ಸಿ ಇರುತ್ತೆ. ಮತ್ತೊಂದು ಕಡೆ ಅದೇ ರೀತಿ ಇನ್ನೊಂದು ಪಾತ್ರೆಯಲ್ಲಿ ನೀರು ಕುದಿಲಿಕ್ಕಿಟ್ಟು ಬೌಲ್ಗೆ ನಾನು ವೈಟ್ ಕಂಪೌಂಡ್ ಹಾಕ್ತಾ ಇದ್ದೀನಿ. ಅದನ್ನು ಅದೇ ರೀತಿ ಲೋ ಫ್ಲೇಮ್ ಮಾಡಿಕೊಂಡು ನಿಧಾನಕ್ಕೆ ತಿರುಗಿಸ್ಕೊಡ್ತಾ ಕರಗಿಸ್ಕೊಳ್ಬೇಕು. ನೋಡಿ, ಈ ರೀತಿ ಸ್ಮೂತ್ ಶೈನಿ ಟೆಕ್ಸ್ಚರ್ ಆದಾಗ ಸ್ಟವ್ನ ಸ್ವಿಚ್ ಆಫ್ ಮಾಡ್ಕೊಳ್ಳಿ. ನಮಗೆ ಡಬಲ್ ಲೇಯರ್ಡ್ ಚಾಕ್ಲೇಟ್ ಬೇಕು ಅಂತಂದರೆ, ಕೆಳಗಡೆ ಡಾರ್ಕ್ ಚಾಕ್ಲೇಟ್ ಮೇಲ್ಗಡೆ ವೈಟ್ ಚಾಕ್ಲೇಟ್ ಬೇಕು ಅಂತಂದರೆ ಈ ರೀತಿ ಮೌಲ್ಡಲ್ಲಿ ಅರ್ಧ ಭಾಗ ಅಷ್ಟು ಡಾರ್ಕ್ ಚಾಕ್ಲೇಟನ್ನು ಹಾಕ್ಕೊಂಡು 10 ಮಿನಿಟ್ಸ್ ನಾವು ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ. ಅದು ಸೆಟ್ ಆದಾಗ ಸ್ವಲ್ಪ ಗಟ್ಟಿ ಆದಮೇಲೆ ನಾವು
ವೈಟ್ ಚಾಕ್ಲೇಟನ್ನು ಹಾಕೊಳ್ಬೇಕಾಗತ್ತೆ. ಇಲ್ಲ ಅಂತಂದರೆ ಎರಡು ಮಿಕ್ಸ್ ಆಗಿಬಿಡತ್ತೆ. ನೋಡಿ ಇವಾಗ ಗಟ್ಟಿಯಾಗಿದೆ. 10 ಮಿನಿಟ್ಸ್ ನಾವು ಫ್ರಿಜ್ಜಲ್ಲಿ ಇಟ್ಟಿದ್ವಿ. ಈಗ ವೈಟ್ ಚಾಕ್ಲೇಟನ್ನು ಹಾಕ್ಕೊಂಡು ಮತ್ತೆ ಇನ್ನೂ 20 ನಿಮಿಷ ನಾನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ನೆನಪಿರಲಿ, ಚಾಕ್ಲೇಟನ್ನು ಯಾವತ್ತೂ ಫ್ರೀಸರಲ್ಲಿ ಇಡಬಾರ್ದು, ಫ್ರಿಜ್ಜಲ್ಲಿ ಇಡಬೇಕು. ಯಾವಾಗಲೂ ಈ ಥರ ಜೆಂಟಲ್ ಟ್ಯಾಪ್ ಮಾಡೋದನ್ನು ಮರಿಬಾರ್ದು. ನೋಡಿ 20 ನಿಮಿಷ ಆದಮೇಲೆ ಡಬಲ್ ಲೇಯರ್ಡ್ ಚಾಕ್ಲೇಟ್ ಎಷ್ಟು ಚೆನ್ನಾಗಿ ಬಂದಿದೆ, ಶೈನಿಯಾಗಿ, ಸ್ಮೂತಾಗಿ. ನಟ್ಸ್ ಇಷ್ಟಪಡೋರು ನಟ್ಸನ್ನ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಡ್ರೈ ರೋಸ್ಟ್ ಮಾಡಿಕೊಂಡು ನಾವು ಚಾಕ್ಲೇಟ್ ಅಲ್ಲಿ ಮಿಕ್ಸ್ ಮಾಡಿಕೊಂಡು ಮೌಲ್ಡ್ಗೆ ಹಾಕೊಳ್ಬೋದು. ನೋಡಿ ವೈಟ್ ಚಾಕ್ಲೇಟ್ ಇದು ಡಾರ್ಕ್ ಹಾಗೂ ಡಬಲ್ ಲೇಯರ್ಡ್ ಚಾಕ್ಲೇಟ್, ಮತ್ತು ಇದು ವಿತೌಟ್ ಕಂಪೌಂಡ್ ಮಾಡಿರುವಂಥ ಡಾರ್ಕ್ ಚಾಕ್ಲೇಟ್. ಎಷ್ಟು ಸುಲಭವಾಗಿ ಮನೇಲಿ ಮಾಡ್ಕೊಳ್ಬೋದು ಅಂತ ನೋಡಿದ್ರಲ್ಲ. ಈಗ ಇದನ್ನ ಹಾಗೆ ಕೊಡೋದಕ್ಕಿಂತ ಗಿಫ್ಟ್ ರ್ಯಾಪ್ ಮಾಡಿ ಹೇಗೆ ಕೊಡ್ಬೋದು ಅಂತ ಸ್ವಲ್ಪ ಐಡಿಯಾಸನ್ನ ಶೇರ್ ಮಾಡ್ತೀನಿ. ಈ ಥರ ಗೋಲ್ಡನ್ ಟ್ವಿಸ್ಟ್ ಟೈಸ್ ಅಂತ ಸಿಗುತ್ತೆ, ಹಾಗೂ ಪ್ಲಾಸ್ಟಿಕ್ ಚಿಕ್ಕ ಸೈಜು ದೊಡ್ಡ ಸೈಜ್ ಈ ರೀತಿ ಬಾಕ್ಸಸ್ ಸಿಗುತ್ತೆ. ಮತ್ತೆ ಈ ಥರ ಚಾಕ್ಲೇಟ್ ರ್ಯಾಪಿಂಗ್ ಫಾಯಿಲ್ ಅಂತ ಇರುತ್ತೆ, ಅದ್ರ ಒಳಗಡೆ ಅದೇ ಸೈಜು ಬಟರ್ ಪೇಪರ್ ಇರುತ್ತೆ. ಇದು ಚಿಕ್ಕ ಸೈಜಲ್ಲೂ ಈ ರೀತಿ ಫಾಯಿಲ್ ಸಿಗುತ್ತೆ. ಫಸ್ಟು ಈ ಥರ ಬಾರನ್ನು ಹೇಗೆ ಗಿಫ್ಟ್ ರ್ಯಾಪ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ರೆಗ್ಯುಲರ್ ಆಗಿ ನಾವು ಯಾವ ರೀತಿ ಗಿಫ್ಟ್ ರ್ಯಾಪ್ ಮಾಡ್ತೀವೋ ಅದೇ ರೀತಿ ಬಟರ್ ಪೇಪರ್ ಒಳಗಡೆ ಬರೋ ರೀತಿ ನೋಡಿಕೊಂಡು ಚಾಕ್ಲೇಟ್ ರ್ಯಾಪಿಂಗ್ ಫಾಯಿಲ್ ಹೊರಗಡೆ ಬರಬೇಕು. ನೆಕ್ಸ್ಟ್ ಈ ರೀತಿ ಪ್ರತಿಯೊಂದು ಚಾಕ್ಲೇಟ್ನು ಬಟರ್ ಪೇಪರಲ್ಲಿ ಕ್ಲೀನಾಗಿ ಕವರ್ ಮಾಡಿ ಚಾಕ್ಲೇಟ್ ರ್ಯಾಪಿಂಗ್ ಫಾಯಿಲ್ ಒಳಗೆ ಇಟ್ಟು ಒಂದು ಗೋಲ್ಡನ್ ಟ್ವಿಸ್ಟ್ ಐನ ತಗೊಂಡು ಕ್ಲೀನಾಗಿ ಈ ರೀತಿ ಸುತ್ಕೋಬೇಕಾಗತ್ತೆ. ಇದು ಒಳ್ಳೆ ಲುಕ್ ಕೊಡುತ್ತೆ. ಪರ್ಫೆಕ್ಟಾಗಿ ಚಾಕ್ಲೇಟ್ ಮಾಡೋದು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಆಗುತ್ತೆ ನಾವು ಈ ಥರ ನೀಟಾಗಿ ಗಿಫ್ಟ್ ರ್ಯಾಪ್ ಮಾಡಿ ಕೊಟ್ಟಾಗ. ಕ್ರಿಸ್ಮಸ್ ಇರ್ಬೋದು, ರಿಟರ್ನ್ ಗಿಫ್ಟ್ಗಾಗಿರ್ಬೋದು, ಇಲ್ಲ ಅಂತಂದರೆ ಬರ್ಡೇ ಪಾರ್ಟೀಸ್ಗೆ ಹಾಕಿರ್ಬೋದು. ಒಂದು ಪ್ಲೇಟಲ್ಲಿ ಇಟ್ಟು ಸರ್ವ್ ಮಾಡೋದಕ್ಕಿಂತ ಈ ರೀತಿ ನಾವು ಎಕ್ಸ್ಟ್ರಾ ಎಫರ್ಟ್ ಹಾಕಿ ಒಂದು ಸ್ಪೆಷಲ್ ಟಚ್ ಕೊಟ್ರೆ ನೋಡೋಕ್ಕೂ ಬಹಳ ಕಲರ್ಫುಲ್ ಆಗಿರುತ್ತೆ, ಹಾಗೂ ಮಕ್ಕಳಿಗೆ ಬಹಳ ಖುಷಿ ಆಗುತ್ತೆ ನಾವು ಈ ರೀತಿ ಗಿಫ್ಟ್ ರ್ಯಾಪ್ ಮಾಡಿ ಕೊಟ್ಟಾಗ. ಪ್ರಿಸರ್ವೇಟಿವ್ಸ್ ಇಲ್ಲದೆ ಹೈಜಿನಿಕ್ ಆಗಿ ಈ ರೀತಿ ಸುಲಭವಾಗಿ ಮಕ್ಕಳಿಗೆ ಮನೇಲೆ ಚಾಕ್ಲೇಟ್ಸ್ ಮಾಡಿಕೊಟ್ರೆ ಬಹಳ ಚೆನ್ನಾಗಿರುತ್ತೆ. ಹೋಪ್ ಈ ವಿಡಿಯೋ ನಿಮಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ಯಾವ ಮೆಥಡ್ ಚಾಕ್ಲೇಟ್ ನಿಮಗೆ ಇಷ್ಟ ಆಯಿತು ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಪೇಜ್ ಜೇಸ್ ಹೋಮ್ ಟೇಲ್ಸನ್ನು ಫಾಲೋ ಮಾಡೋದು ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.